ಸುಗುಣ ಮಾಲೆ ಬಂದೈತಿ. ಇನ್ನು ಮನೆಯಾಗ ಜಗಳ ಸ್ಟಾರ್ಟ್. ಈಸ್ತೀನಿ ಹಂಗೆ ಜಗಳ ಇರಲಿಲ್ಲ, ಅವ್ರ ಪಾಡಿಗೆ ಅವರಿದ್ದರು, ಇವ್ರು ಇರಲಿಲ್ಲ. ಇನ್ನು ಯಾವಾಗಲೂ ಜಗಳ ನೀನು ಹೋಗತ್ತ. ಅಲ್ಲೊಬ್ರು ಇಲ್ಲೊಬ್ರು ಇದ್ದರೆ ವಾಯ್ಸಿ ಮಂಗಾವತ್ತು ನನಗೆ. ನಾನು ಯಾತು ಜಗಳ ಪಗಳ ಯಾತು ಇರಲ್ಲ ಮಂಗಾವತ್ತಿ. ಅವನಿದ್ದಿದ್ದು ಬೇಡ. ಅವನು ಬಂದವನೇನ ಎಲ್ಲೋದ್ರೂ ಬರಲೇಬೇಕು ಮನೆಗೆ. ಹೇಳಿರಿ ಕೇಳಲಿಲ್ಲ, ಬಂದವ್ರಿ ಆಲೇನಿ. ಏನು ಜಗಳ ಶುರು ಮಾಡ್ತಾರ ಗೊತ್ತಿಲ್ಲ. ಮಾತಾಡ್ಸಂಗೆ ಇಲ್ಲ, ಅದೇ ಹೋಗ್ತೈತೆ. ನಾನೇ ಮಾತಾಡಿಸ್ದೆ. ಚೆನ್ನಾಗಿದೆಯಮ್ಮಮ್ಮ? ಚೆನ್ನಾಗೈದಮ್ಮ. ಯಾವಾಗ ಬಂದೆ? ಇವಾಗಿನ ಒಂದು ಸ್ವಲ್ಪ ತಾತ್ಕಣ್ಮಮ್ಮ. ಎಲ್ಲಿ ವಾಲ್ತಕ್ಕೆ ಹೋಗಿದ್ದೆಮ್ಮಮ್ಮ? ವಾಲ್ತಕ್ಕೆ ಹೋಗಿದ್ದಮ್ಮ. ಹಸ್ಗಳು ಮೈ ತೊಳೆದಿರಲಿಲ್ಲ, ಮೈ ತೊಳೆದು ಕಟ್ಟಾಕ್ ಬರೋಣ ಅಂತ ಹೇಳಿ ವಾಲ್ತಕ್ಕೆ ಹೋಗಿದ್ದೆ. ಚೆನ್ನಾಗೈದು ಹೆಂಗ ಇವಾಗ? ಚೆನ್ನಾಗಿದ್ದೀನಿ ಕಣ್ಮಮ್ಮ. ಹೆಂಗ ಎಮ್ಮೆ ಮಾತಾಡಿಸ್ತು. ನಾನು ಮಾತಾಡ್ಸಿದ್ರೆ ಮಾತಾಡೋಣ ಅಂತ ಸುಮ್ಮನೆ ಹೆಂಗ ಮಾತಾಡಿಸ್ತು ಚೆನ್ನಾಗೈದ್ಯಮ್ಮ ಅಂತೇಳಿ. ಯಾಕೆ ಮಕ್ಕ ಎಲ್ಲ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಂಡೈತಿ. ಯಾಕೆ ನಮ್ಮ ಮನೆಯಾಗ ನಾವಿರ್ಬೇಕಪ್ಪ ದೇವ್ರೆ. ಏನೇ ಅಂದ್ರೂ ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತೆ. ರೀತರ್ ಮನೆ ಹತ್ರನಾದರೂ ಹೋಗಿ ಬರ್ತೀನಿ. ಹೋಗಿ ಕೆಲ್ಸಕ್ಕೆ ಹೋಗೋಣ. ಏನಲ್ಲೇನು ವೆಯ್ಟ್ ಎತ್ತದ ಏನೂ ಇರಲ್ಲ, ಏನಿಲ್ಲ. ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಳೆ. ಅಲ್ಲೇ ಆಪ್ರೇಷನ್ ಆಗಿರೋದೆಲ್ಲ ಸ್ವಲ್ಪ ನೋವು ಎಲ್ಲ ಕಡಿಮೆ ಆಗೈತೆ, ಏನಿಲ್ಲ. ಅಲ್ಲೇ ನೀನು ಜಾಸ್ತಿ ವೆಯ್ಟ್ ಎತ್ತದೇನಿಲ್ವಂತೆ. ಹೆಂಗೆ ಅಂದ್ರೂ ಒಂದು ತಿಂಗಳು ರೆಸ್ಟ್ ತಗೋಬೇಕು. ಅದಿನ್ನೊಂದು 15 ದಿವಸ ಬಿಟ್ಕೊಂಡು ಹೋಗ್ತೀನಿ ನಾನು ಸೂಪರ್ ಮಾರ್ಕೆಟಿಗೆ ಕೆಲಸಕ್ಕೆ. ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ನೋಡಿ ಇಲ್ಲಿಂದನೇ ಸರಿಯಾಗಿ ಬಿಗಿ ಮಾಡ್ತೀನಿ ನೋಡು. ಯಾಕೆ ಸುಗುಣ ಹಿಂಗೆ ಕೂತ್ಕೊಂಡಿದೀಯಾ? ಏನಿಲ್ಲ ಕಣಮ್ಮ, ಸುಮ್ಮನೆ ಕೂತ್ಕೊಂಡೆ. ಅಲ್ಲ ನಮ್ಮ ಅತ್ತೆನೂ ಮಾತಾಡಿಸ್ಲಿಲ್ಲ, ನಮ್ಮ ಅಕ್ಕನೂ ಮಾತಾಡಿಸ್ಲಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡೆ. ಅದಕ್ಕೆ ಮಾತಾಡ್ಸೋಕ್ಕೆ ಒಂಥರ ಅನ್ಸುತ್ತೆ ಕಣಮ್ಮ. ನಾನು ಮಾಡಿರೋದಕ್ಕೆ ನನಗೇ ಮಕ್ಕ ಇಲ್ಲ ಮಾತಾಡ್ಸೋಕ್ಕೆ. ಇವತ್ತು ಸುಮ್ಮನೆ ಇರೋಣ ಅಮ್ಮಂಗಾಗುತ್ತೆ. ನಾನು ಯಾರನ್ನೂ ಮಾತಾಡ್ಸೋಕೆ ಹೋಗಲ್ಲ. ಯಾಕೆ ಬೇಕು ನಾನಾಗಿ ನಾನು ಮಾತಾಡ್ಸೋಣ, ಆಮೇಲೆ ಅವ್ರು ಏನಾನ ಮಾತಾಡೋಣ, ನಾನು ಮಾತಾಡೋಣ. ಜಗಳ ಯಾಕೆ? ಅಲ್ಲೇ ಬರೀ ಹಿಂಗೆ ಜಗಳ ಮಾಡ್ಕೊಂಡು ನನಗೆ ಸಾಕಾಗೈತೆ ಅಲ್ಲೇನೆ. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ನೋಡಿ. ಎಲ್ಲೋದ್ರೂ ನಮ್ಮ ಮನೆ ನಾವು ಬಂದ್ರೇ ನೆಮ್ಮದಿ. ಇಲ್ಲಿ ಬಂದಾಗಿಂದನೂ ನನಗೇನೋ ಒಂಥರ ಮನಸ್ಸಿನ ನೆಮ್ಮದಿ ಆದಂಗೆ ಆಗ್ತೈತಿ. ಏನೋ ಒಂಥರ ಅಲ್ಲಿಂದ ಬಂದಾಗಿಂದನೂ ಊರಿಗೆ ಅಲ್ಲಿದ್ದಾಗ ಮನಸ್ಸೆಲ್ಲ ಹಾರಾಡ್ದಂಗೆ ಆಗೋದು. ಇಲ್ಲೇನೋ ಒಂಥರ ನಮ್ಮ ಮನೆಗೆ ನಾವು ಬಂದ ನೆಮ್ಮದಿ ಆಗ್ತೈತೆ ಕಣಮ್ಮ. ಅದಕ್ಕೆ ಮತ್ತೆ ಮನೆ ಅವ್ರಿಗೆ ಚಂದ ಅಂತ ಹೇಳೋದು ನೋಡು. ಅವತ್ತು ಸುಮ್ಮನೆ 9 ತಿಂಗಳು ತನಕ ಇಲ್ಲಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಹೆಂಗತ್ತ ನಿನಗೂ ಸೆನಕ್ಕೆ ಇರೋದು ಏನೂ ತೊಂದರೆ ಆಗ್ತಿರ್ಲಿಲ್ಲ. ಅವನು ಸೆನಕ್ಕಿರೋನು ಸುಮ್ಮನೆ. ಅವನ್ನ ಇವತ್ತಿಲ್ಲ ಅಂದ್ರೆ ಅವತ್ತು ಬೀಸಾಕೊಂಡಿದ್ದಿದ್ರೆ ಅವನು ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಎಲ್ಲ ಬಂದೇ ಬರೋನು ಹುಡಿಕೊಂಡು. ಅವಳನು ಅಂಬಾಳವಾಗ. ಸುಮ್ಮನೆ ಹೋಗು ನೀನು, ಇಲ್ಲಿಗೆ ಯಾಕೆ ಬಂದಿದ್ದೀಯ ಅಂತ ಅವಳನ್ನು ಸರಿಯಾಗಿ ಅಂಬಾಳು. ಯಾವಾಗ ನೀನು ಅವ್ರನ್ನ ಕರ್ಕೊಂಡು ಹೋದ ಅವಾಗ ಸದರ ತಕೊಂಡ್ರು ಅವರು. ಏನು ಮಾಡೋದಮ್ಮ, ಆಗೋಗ್ಬಿಡ್ತು. ನನಗಂತೂ ಎಷ್ಟು ಬೇಜಾರಾಗ್ತೈತೆ. ಶಾಂತಾಂಟಿನ ಮನೆ ತಕ್ಕ ಹೋಗಿ ಬರ್ತೀನಿ. ಶಾಂತಾಂಟಿನ ಮಾತಾಡಿಸ್ಕೊಬರ್ತೀನಿ ಹೋಗಿ. ಹೋಗಿ ಮಾತಾಡಿಸ್ಕೊಬಾಗ ಎಲ್ಲರನ್ನ ಮಾತಾಡ್ಸ್ಕೊಂಡು ಸೇನಕ್ಕಿರು ಸುಮ್ಮನೆ. ನೀನೇ ಮಾತಾಡ್ಸೇನು ಚೈತ್ರರನ್ನ. ನೀನೇ ನಿಂದೆ ಇವತ್ತು ತಪ್ಪಾಗಿರೋದು. ನೀನೇ ಮಾತಾಡಿಸ್ಬೇಕು. ಯಾಕಂದರೆ ಇವಾಗ ನೀನೇ ತಾನೇ ಎಲ್ಲ ಜಗಳ ಮಾಡ್ಕೊಂಡು ನಿಮ್ಮ ಅತ್ತೆ ತಗೋನು ಅವ್ರ ತಾಗೆಲ್ಲ ಜಗಳ ಮಾಡಿರೋದು. ನೀನು ಸುಮ್ಮನೆ ಇವ್ರ ತಾಗೆಲ್ಲ ಸೆನಕ್ಕಿರೋದು ಕಲಿ. ಶಾಂತಮ್ಮರ ಮನೆ ತಕ್ಕೂ ಹೋಗ್ತಾ ಎಲ್ಲರ ತಗೂ ಸೆನಕ್ಕಿರು. ಚೈತ್ರರಮ್ಮ ಇರ್ತಾಗು ಎಲ್ಲರ ತಗೂ ಸೆನಕ್ಕಿದ್ರಿ ಏನೋ ಕಷ್ಟ ಬಂದಾಗ ಆಗ್ತಾರೆ. ಚೈತ್ರರಮ್ಮ ಇವತ್ತೇನು ಕಷ್ಟ ಬಂದಿದ್ರು ಬೇಕಾದ್ರೆ ನೋಡೋದು. ಮೊನ್ನೆ ಡೈರ್ವಸ್ತಿ ಎಲ್ಲ ಮಾತಾಡುತ್ತೇನಲ್ಲ, ಇರ್ಲೇಳಿ ಆನನೇ ಇರ್ಲೇಳು ಮಾತಾಡುತ್ತೆ ಚೈತ್ರರಮ್ಮ. ಅಂತರ್ತಾಗೆಲ್ಲ ಸೆನಕ್ಕಿರ್ಬೇಕು. ನೀನು ಚೆನ್ನಾಗಿ ಕಿತ್ಕೊಂಡಿದ್ರೆ ಅವನ್ನೇನು ಬಿಗಿ ಮಾಡೋದೇನು ದೊಡ್ಡದಲ್ಲ. ಅವ್ನು ಬಂದೇ ಬರ್ತಾನೆ. ನೀನು ತಲೆ ಕೆಡಿಸಬೇಡ. ಹೋಗಿ ಮಾತಾಡಿಸ್ಬರೋ ಹೋಗಿ ಶಾಂತಮ್ಮನ. ಯಾಕೆ ಸೆನಕ್ಕಿಲ್ಲ ಅಂಬರ್ ಮೊನ್ನೆ ಬೇರೆನೆ. ಹೋಗಿ ಮಾತಾಡಿಸ್ಕೊಂಬರ್ತೀನಿ. ನಮ್ಮ ಸುಗುಣಂಗೆ ಇವಾಗ ಗೊತ್ತಾಗೈತಿ. ಅಂದರೆ ಯಾರೂ ಆಗಲ್ಲ. ನಾನು ಅವಾಗ ಹಂಗೆ ಹೇಳ್ತಿದ್ದೆ, ಸುಗುಣ ಹಂಗೆ ಕಣೆ ಹಿಂಗೆ ಕಣೆ ಅಂತ ಹೇಳಿ. ನನಗೂ ಇವಾಗ ಗೊತ್ತಾಗ್ತೈತಿ. ಅವಳಿಗೆ ಇವಾಗ ಇಲ್ಲಿ ಬಂದಾಗ ಊಟ ನೆಮ್ಮದಿ ಆದಂಗೆ ಆಯ್ತು. ನಮ್ಮ ಸುಗುಣನ್ಗೆ ಏನೋ ಒಂಥರ ನೆಮ್ಮದಿಯಾಗ ಇದ್ದಾಳೆ ಇವಾಗ. ಅದಕ್ಕೇನೆ ಅವರೆಲ್ಲ ಮಾತಾಡಿಸ್ಲಿಲ್ಲ ಅಂದ್ಕೊಂತ ಇದ್ದಾಳೆ. ಅವರೆಲ್ಲ ಮಾತಾಡ್ಸಲ್ಲ. ಯಾಕಂದರೆ ಇವ್ರು ಅಂಥದ್ದು ಮಾಡೇವ್ರಿ. ಅವ್ರು ಅದಕ್ಕೇನೆ ಒಂದು 2 ದಿನ ಯಾಕೆ ಬೇಕು ಅಂತ ಮಾತಾಡ್ಸಿಲ್ಲ. ಅದಕ್ಕೆ ನಿನ್ನ ಪಾಡಿಗೆ ನೀನು ಮಾಡ್ಕೊಂಡು ನಮ್ಮ ಮನೆ ಐತೆ, ಊಟ ಪಾತ್ರ ಸಾಮಾನೆಲ್ಲ ಇದ್ದಾವೆ, ನಿನ್ನ ಪಾಡಿಗೆ ನೀರಮ್ಮ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದು ಬರಲ್ಲ. ಅವಳು ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಉಂಡ್ಕೊಂಡಿದ್ರೆ ಯಾವುದು ಬರಲ್ಲ. ಶಾಂತಾಂಟಿ, ಶಾಂತಾಂಟಿ. ಸುಗುಣನೇ ಬಾರಮ್ಮ ಬಾ. ಚೆನ್ನಾಗಿದೆಯೇನಂಟಿ? ಯಾಕೆ ಮೊನ್ನೆ ಹುಷಾರಿಲ್ಲ ಅಂತ ಹೇಳ್ತಿದ್ರು. ಚೆನ್ನಾಗಿದ್ದಮ್ಮ. ಯಾವಾಗ ಬಂದೆ? ನೀನು ಊರಿಗೆ ಹೋಗಿದ್ದೆ ಅಂತಿದ್ರು. ನಾವಿವಾಗ ಇನ್ನೊಂದು ಸ್ವಲ್ಪ ಹೊತ್ತಾಯಿತು. ವರ್ಷ ಸೆನಕ ಇದ್ದಾನೆ. ಎಲ್ಲ ಇದ್ದಾನಮ್ಮ? ಏನು ಹೇಳ್ತೀಯ ಬಿಡು. ವರ್ಷದ್ದು ಹೇಳೋಕ್ಕೆ ನನಗೇನೆ ಅಸಹ್ಯ ಆಗುತ್ತೆ. ಅಂತ ಕೆಲಸ ಮಾಡ್ಕೊಂಡು ಹೋಗ್ಯದಾನ. ಅದಕ್ಕೆ ಇವಾಗ ನಾನು ಒಬ್ಬಳೇ ಬಂದಿರೋದು. ಹೌದೇ? ಅಯ್ಯೋ ದೇವ್ರಿ, ಏನಮ್ಮ ಹಿಂಗೆ ಹೇಳ್ತೈತಿ? ಕೂಕಳಮ್ಮ ಕೂಕ. ಏನು ಹೇಳ್ತೀಯ ವರ್ಷಂದಂತೂ
ಎಷ್ಟು ಕೆಟ್ಟಿದ್ದಾನಂದ್ರೆ ಅಷ್ಟು ಕೆಟ್ಟಿದ್ದಾನೆ. ನಮ್ಮೂರಾಗೆ ಯಾವ್ದು ಒಬ್ಬ ಹುಡುಗಿನ ಅವನು ಲವ್ ಮಾಡಿ ಆ ಹುಡುಗಿ ಜೊತೆ ಇದ್ದಾನೆ. ನನ್ನ ಜೊತೆ ಬರೋಲ್ಲ, ನೀನು ಬೇಡ ಹೊರ್ಟೋಗು ಅಂತ ಹೇಳ್ಬಿಟ್ಟ. ಅಯ್ಯೋ ದೇವ್ರಿ, ಹೌದೇನು? ಅಯ್ಯೋ ಶಿವನೇ, ನಾನು ಅದಕ್ಕೇನೆ ನಿಮ್ಮಮ್ಮ ನೀನು ಬಂದ್ರೆ ಅವಾಗಲೇ ಅವ್ನು ಬಂದಿಲ್ಲಲ್ಲಪ್ಪ ಯಾಕಪ್ಪ ಅಂದ್ಕೊಂಡೆ. ಒಂದು ಸ್ವಲ್ಪ ದಿನ ಹುಷಾರಾಗಿರ್ಬೇಕಾಯ್ತು ಕಣಮ್ಮ. ನೀನು ನೋಡಿ ಅಂಥ ಕೆಲಸ ಮಾಡ್ಕೊಂಡೆ. ಸುಮ್ಮನೆ ಇಲ್ಲಿ ಇದ್ದಿದ್ರೆ ಹೇಳತ್ಲಾಗೆ ಸುಮ್ಮನೆ ಇರ್ಬೋದಾಗಿತ್ತು. ನೀನೇನನ್ನು ಚೈತ್ರನು ವರ್ಷನು ಒಳ್ಳೆಯವ್ರನ್ನ ಮಾಡ್ಕೋಬೇಕು. ಮನೆಗಳವ್ರನ್ನ ಒಳ್ಳೆಯವ್ರನ್ನ ಮಾಡ್ಕೊಂಡ್ರೆ ಅತ್ತೆ ಮಾಮಂತಾಗೆಲ್ಲ ಚೆನ್ನಾಗಿದ್ದರೆ ಅವನು ಬಿಗಿ ಮಾಡ್ಬೋದಾಗಿತ್ತು. ನೀನು ಜಗಳ ಮಾಡ್ಕೊಂಡು ಹೋದಮ್ಮ ಎಲ್ಲಾರು ತಗೊಂಡು. ಇಲ್ಲ ಇವಾಗಿಂಥ ಕೆಲಸ ಮಾಡಿಬಿಟ್ಟವನೆ. ಅದೇನಂತ ಹೇಳೋಕ್ಕಾಗಲ್ಲ ಬಿಡು. ಅವಳು ನಮ್ಮೂರಾಗ ಒಬ್ಬಳು ಅಲ್ಲೇ ಡೈವರ್ಸ್ ಕೊಟ್ಟು ಬಂದಿದ್ಲು. ಡೈವರ್ಸ್ ಕೊಟ್ಟು ಬಂದು ಅಲ್ಲೇ ಗಂಡನ ಬಿಟ್ಟು ಅಲ್ಲೇ ಇದ್ಲು. ನಾನು ಅಮ್ಮ ಇಂಥ ಬೇರೆ ಜಗಳ ಮಾಡ್ಕೊಂಡು ನಾವು ಹೋದ್ವಾ. ಅವಳು ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ, ನಿನ್ನ ಗಂಡನ್ನ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಉಪ್ಸಿ ನಮ್ಮ ತೆಗೆಲ್ಲ ನಂಬಿಸ್ಬಿಟ್ಟು ಕರ್ಕೊಂಡು ಹೋದ್ಲು. ಕರ್ಕೊಂಡು ಹೋಗಿ ಹಿಂಗೆ ನನ್ನ ಗಂಡನ ಬುಟ್ಟಿಗೆ ಹಾಕಿ ಬಿಟ್ಟವಳು. ಇವಾಗ ಏನೆಂದ್ರು ಅವಳನ್ನ ಮಾತ್ರ ಬಿಡಲ್ಲ, ನಿನ್ನ ಬಿಟ್ಟರು ಬಿಡ್ತೀನಿ, ಅವಳನ್ನ ಮಾತ್ರ ಬಿಡಲ್ಲ ಅಂತ ಹೇಳ್ತಾ ಇದ್ದಾನೆ. ಇವಾಗ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣಂಟಿ. ಅಯ್ಯೋ ನಿಮ್ದಿಕ್ಕಿನ್ನ ನಮ್ದಂತೂ ಹೇಳ್ಬಾರ್ದು. ನನ್ನ ಗಂಡಂದಂತೂ ಅವನದು ಹಿಂಗೆ ಆಗೈತೆ. ಅವನಂತೂ ಅವನೇನು ಹಿಂಗೆ ಮಾಡಿಲ್ಲ. ಅವ್ನು ಕುಡಿದು ನನಗಂತೂ ಬೋಲ್ ಹಿಂಸೆ ಕೊಡೋನು. ಹೋಗಿ ನಾವಲ್ಲೆಲ್ಲ ಪರದಾಡಿ ನಾವಿಲ್ಲಿ ಬಂದಿದ್ದೀವಿ. ನಾನು ಡೈವರ್ಸ್ ಕೊಟ್ಬಿಟ್ಟೆ ಆಲೇನಿ ಬಿಡು ಅಂತ ನನ್ನ ಮಕ್ಳ ಜೊತೆಗಿರೋಕ್ಕೆ ನನ್ನ ಡೈವರ್ಸ್ ಕೊಟ್ಟರೆ ಎಷ್ಟು ಬೆಸ್ಟ್. ಎಲ್ಲ ಹಿಂಗೆ ಆಗೈತೆ ಕಣ್ಣಂಟಿ ಶಂತಂಟಿ ನನ್ನ ಜೀವನ. ಇವಾಗ ಎಲ್ಲ ಯಾಕೆ ಕೊಟ್ಟು ಹೋಗೈತೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹಿಂಗೆ ಮಾಡಿಬಿಟ್ಟವ್ರೆ. ಇವಾಗ ನೀನು ಬೇಡ ಅವಳೇ ಬೇಕು ಅಂತ ಇದ್ದಾನೆ. ಹಿಂಗಾಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ಸುಮ್ಮನೆ ತೈಲ್ಸಿ ಹಾಕಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ. ನೀನು ಅಲ್ಲಿ ಓದತ್ತ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಹಿಂಗೆ. ನಾನು ಹಿಂಗೆ ಯಾವಾಗ ಅವ್ನ ಮಾತು ಕೇಳ್ಕೊಂಡು ನಮ್ಮ ಅಪ್ಪನ ಅಮ್ಮನೆಲ್ಲ ಬಿಟ್ಟೋದೆ. ಆಮೇಲೆ ಗೊತ್ತಾಯ್ತು ನಮ್ಮ ಅಪ್ಪನ ಅಮ್ಮನ ಬೆಲೆ ಏನು, ನಮ್ಮ ಅಕ್ಕರ ಬೆಲೆ ಏನು ಅಂತ ಹೇಳಿ. ಹಂಗೆ ಏನು ಮಾಡೋಕ್ಕಾಗಲ್ಲ. ಒಂದುಗಳಿಗೆ ಸುಮ್ಮನೆ ಅವನಿಗೂ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಬಂದೇ ಬರ್ತಾನೆ. ಏನು ಮಾಡೋಕ್ಕಾಗಲ್ಲ. ಚೈತ್ರಕ್ಕೆ ಹಂಗಂತಿತ್ತು. ನನಗೆ ವಿಷಯ ನನ್ನ ಹೆಸಲೇ ಗೊತ್ತಾಯ್ತು. ಹಂಗಂತಿತ್ತು ಚೈತ್ರಕ್ಕ. ಸುಮ್ಮನಿರು, ಯಾಕೆ ಸುಮ್ಮನೆ. ಅದು ನೀನು ಹೇಳೋದು ನಿಜ ಕಣಮ್ಮ. ಏನು ಮಾಡೋಣ ಇವಾಗ. ಏನು ಮಾಡ್ಬೇಕಂತ ನನಗಂತ ತಲೆ ಕೆಟ್ಟೋಗೈತಿ ಶಾಂತಂಟಿ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ನನ್ನ ಕಷ್ಟ ಯಾರ ತಾಯಿ ಹೇಳ್ಕೊಬೇಕಂತ ಗೊತ್ತಿಲ್ಲ. ಅಷ್ಟು ಬೇಜಾರಾಗ್ಬಿಟ್ಟೈತಿ. ಯಾಕಂದ್ರೆ ನಾನು ತುಂಬ ಹಚ್ಕೊಬಿಟ್ಟಿದ್ದೆ ನನ್ನ ಗಂಡನ್ನ. ಭಾಳ ಒಳ್ಳೆ ನನ್ನ ಗಂಡ, ಚೆನ್ನಾಗಿ ನೋಡ್ಕೊಂತಾನೆ. ಯಾರು ಕೈ ಬಿಟ್ಟರು ನನ್ನ ಕೈ ಬಿಡಲ್ಲ ಅಂತ ಹೇಳಿ ನಾನು ತುಂಬ ನಂಬಿದ್ನಲ್ಲ. ಒಂಥರ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ ನನಗೆ. ಏನಪ್ಪ ಇವಾಗ ಏನೋ ಒಂಥರ ಒಬ್ಬಂಟಿ ಆಗ್ಬಿಟ್ಟೈತಿ ಅಂತ ಅನ್ನಿಸ್ತೈತೆ ನನ್ನ ಜೀವನದಲ್ಲಿ ಇವಾಗ. ಹಂಗೆ ಆಗೋದು. ಸುಮ್ಮನೆ ತಲೆ ಕೆಡಿಸಬೇಡ. ಯೋಸ್ತಿನ ಈಗಳಮ್ಮ ಯಾರು ಆಗಲ್ಲ. ಯಾರು ಆಗ್ಬೇಕಾದ್ರೆ ಆಗೋದು. ಅವನಿಗೂ ಕೊನೆಗೆ ಗೊತ್ತಾಗುತ್ತೆ. ಆಮೇಲೆ ಅವಳು ಕೈ ಬಿಟ್ಟಾಗ ಅವನಿಗೆ ಗೊತ್ತಾಗುತ್ತೆ. ಅವ್ನು ಗೊತ್ತಾನ. ಸುಮ್ಮನೆ ಅವ್ನು ಯೋಸ್ತಿನಂತ ಅವರೆಲ್ಲನ ಸುಮ್ಮನೆ ಇರತಕ್ಕ ಅಷ್ಟೇ. ಅದೇನೋ ಹೇಳ್ತಾರಲ್ಲ ಗಾದಿ, ಇಟ್ಕೊಂಡವಳು ಇರೋ ತನಕ ಕಟ್ಕೊಂಡವಳು ಕೊನೆ ತನಕ ಅಂತ. ಬಂದೆ ಬತ್ತೊಂದು ಸುಮ್ಕಿರು. ಅವಳನ್ನ ಎಷ್ಟಂತ ಇದು ಮಾಡ್ಕೊಂಬ. ನೀನು ಮುಂದೆ ಒಂದಿಟ್ಟು ಅರಿವು ತಗೋಬೇಕಾಗಿತ್ತು. ನಿಮ್ಮ ಅತ್ತೆ ಹೇಳ್ತಾನೆ ಕಣವಾಗೆ ಕನ್ಸು ಬಿದ್ದಿತ್ತಂತೆ ಅಂತ ಹೇಳಿದ್ರು ನೀನು ಕೇಳಲಿಲ್ವಂತೆ. ಅದಕ್ಕೆ ಮತ್ತೆ ಯಾರನ್ನ ಹೇಳೋದು ಕೇಳ್ಬೇಕು ಕಣಮ್ಮ ಸುಗುಣ. ಯಾಕೆ ಕೇಳ್ತಾರೆ ಏನು ಅಂತ ಹೇಳಿ. ನಮ್ಮ ದೀಕ್ಷಾ ಹಿಂಗೆ ನಾವು ಹೇಳಿದ್ರು ಕೇಳಲಿಲ್ಲ. ಹೋಗಿ ಮದುವೆ ಆಯ್ತು, ನಾವು ನಂಬಿದ್ವಿ. ಅವನು ಇಂತಾನು ಅವನು ಕುಡ್ದಿಲ್ಲೇ ಓಡಾಡ್ತಾ ಇದ್ದಾನೆ. ಈಗ ಹಿಂಗೆ ಯಾವುದಾದ್ರೂ ಬಂದೇ ಬರ್ತಾವೆ ಸಮಸ್ಯೆ ಮೇಲೆ. ಈಗ ನಮ್ಮ ದೀಕ್ಷಾ ನೋಡಿ ಚಿಕ್ಕ ವಯಸ್ಸಿಗೆ ಹಿಂಗೆ ಆಯ್ತು. ಏನು ಮಾಡೋಕ್ಕಲ್ವ, ಒಬ್ಬೊಬ್ರದ್ದು ಒಂದೊಂದು ಥರ. ನಮ್ಮದೇ ನೋವು ಅಂದ್ಕೊಂಡ್ರೆ ನಮಗಿನ್ನ ನೋವು ಇರೋದಿರುತ್ತೆ. ನಮ್ಮ ದೇಶ ಮುಂದೆ ಹೇಳ್ಬಾರ್ದು. ಇವಾಗ ಬಿಡು, ಯಾಕೆ ತಲೆ ಕೆಡಿಸ್ಕೊಂತೇಳಿ ಬೇಡ ಸುಮ್ಕಿರು. ಏನು ಮಾಡೋಕ್ಕಾಗಲ್ಲ. ಏನು ಬಂದಿದ್ದಲ್ಲ ಅನುಭವಿಸ್ಬೇಕು. ಮನುಷ್ಯ ಈಗ ಕಷ್ಟ ಮನುಷ್ಯರಿಗೆ ಬರೋದಲ್ಲ ಮರಕ್ಕೆ ಬರಲ್ಲ. ಸುಮ್ಮನಿರು, ಮನುಷ್ಯರಿಗೆ ಬರೋದು ಕಷ್ಟ ಅಂಬದು. ನೋಡಿದ್ರಲ್ಲ ವೀಕ್ಷಕರು, ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತಲೆ ಕೆಟ್ಟಂಗೆ ಆಗೈತೆ. ಯಾಕಂದರೆ ವರ್ಷ ನಾನು ತುಂಬ ಹಚ್ಕೊಂಡಿದ್ನಲ್ಲ. ಈಗ ಸಖತ್ತು ನಾನು ನಂಬಿದ್ನಲ್ಲ. ಅದಕ್ಕೇನೋ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಹಂಗಾಗ್ತೈತೆ. ಏನು ಮಾಡಬೇಕಪ್ಪ ಅನ್ನಿಸ್ತೈತಿ. ಅದಕ್ಕೆ ಶಾಂತಂಟಿ ಸುಮ್ಮನಿರು, ತಲೆ ಕೆಡಿಸ್ಕೊಬೇಡ, ಬಂದೇ ಬರ್ತಾನೆ ಅಂತ ಧೈರ್ಯ ಹೇಳ್ತೈತಿ. ಏನು ಮಾಡೋದು. ನಾನು ಎಲ್ಲರ ತಗೋ ನನ್ನ ಕಷ್ಟನ ಹೇಳ್ಕೊಂಡ್ರೆ ಮನಸ್ಸಿನ ಒಂದಿಟ್ಟು ಒಗ್ರನ ಕಮ್ಮಿ ಆಗುತ್ತೆ ಅಂತ ಹೇಳಿ ಬಂದೆ ಶಾಂತಂಟಿನ ಮಾತಾಡ್ಸೋಣ ಅಂತ ಹೇಳಿದೆ. ಏನು ಮಾಡೋಣ, ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.